ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ಎಲ್ಲರೂ ಆಶ್ಚರ್ಯವಾಗಿ ಈ ವಿಡಿಯೋನ ನೋಡ್ಬೋದು ಅಂತಲೇ ಹೇಳ್ತೀನಿ. ಎಲ್ಲರ ಆಸೆಯಂತೆ ನಾನು ಈ ವಿಡಿಯೋದಲ್ಲಿ ಪ್ರೈಸ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೋಡಿ, ಕೊನೆವರೆಗೂ ನೋಡಿ ಯಾವ ಜ್ಯುವೆಲರಿಗೆ ಏನೇನು ಪ್ರೈಸ್ ಅಂತ ಇದೆ. ಯಾಕಂದರೆ ಇದರಲ್ಲಿ ಬೇಸಿಕ್ ಸ್ಟಾರ್ಟಿಂಗ್ 500 ರುಪೀಸಿಂದನೂ ಇದೆ. ನಾನು ಯೂಶ್ವಲಿ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ದೆ 500 ಇದೆ, 500ಇಂದ ಸ್ಟಾರ್ಟಿಂಗ್ ಇದೆ ಅಂತ. ಇದರಲ್ಲೆಲ್ಲ ಜುಮ್ಕಾಗಳು ಇದೆ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಎಲ್ಲ ಸ್ಟೋನ್ದು ಇದೆ, ಎಲ್ಲ ಥರದ್ದು ಒಳ್ಳೆ ಕಲೆಕ್ಷನ್ ಇದೆ ಅಂತ ಹೇಳ್ತೀನಿ. ನಿಮಗೆ ವಿತ್ ಪ್ರೈಸಿಂಗ್ ಸಿಗ್ತಾ ಇದೆ ನೋಡಿ. ಆದಷ್ಟು ಕಷ್ಟಪಟ್ಟು ಮತ್ತೆ ಎಡಿಟ್ ಮಾಡಿ ಪ್ರೈಸಿಂಗ್ ಎಲ್ಲ ಹಾಕೇನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಥರ ಫಸ್ಟ್ ವಿಡಿಯೋ ಮಾಡಿದ್ದೀನಿ. ನೋಡಿ, ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲದರದ್ದು ಪ್ರೈಸ್ ಇದೆ. ಇವಾಗ ನಿಮ್ಗೆ ಇಷ್ಟ ಆದರೆ ತೊಗೊಳೋದಕ್ಕೆ ಟ್ರೈ ಮಾಡಿ. ಒಂದು ಸಲ ಒಂದು 500 ರೂಪಾಯಿದನ್ನು ಕ್ವಾಲಿಟಿ ಚೆಕ್ ಅಂತಲೇ ತೊಗೊಳ್ಳಿ. ನಿಮಗೆ ಯಾವುದೇ ರೀತಿ ಪೇಮೆಂಟಲ್ಲಾಗಲಿ ಮತ್ತು ಈಗ ಐಟಮ್ ಬರೋದ್ರಲ್ಲಾಗಲಿ ಯಾವುದೇ ರೀತಿ ಮೋಸ ಇಲ್ಲ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಿ. ಆಮೇಲೆ ಎಲ್ಲರೂ ಪ್ರೈಸ್ ಕೇಳ್ತಾ ಇದ್ರಿ, ಹಾಕಿ ಅಂತ ಹಾಕಿದ್ದೀನಿ. ಇವಾಗ ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸ್ಕೊಡಿ. ಯಾಕಂದರೆ ನೋಡಿ, 500 ರುಪೀಸಿಂದ ಇದೆ ಅಂತ ಹೇಳ್ತಾ ಇದ್ದೆ. ಅದನ್ನು ಮೆನ್ಷನ್ ಮಾಡಿದ್ದೀನಿ. ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿ ಕಲೆಕ್ಷನ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ನಮ್ಮ ಎಂ ಬಿ ಕ್ರಿಯೇಷನಲ್ಲಿ. ಮತ್ತು ಇನ್ನೊಂದು ಏನು ಅಂತಂದರೆ, ನಾನು ದಿನ ಬೆಳಗ್ಗೆಯಿಂದ ಬ್ಯುಸಿ ಇರ್ತೀನಿ ಅಂದರೆ ಯಾವ ಥರದ್ರಲ್ಲಿ ಅಂದರೆ, ನನ್ನ ಮನೆ ಹತ್ರ ಸ್ಯಾರಿ ಫಾಲು ಕುಚ್ಚು ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಕೆಲವು ಅಂಗಡಿಯಿಂದ ನನಗೆ ಅವರೇ ತಂದುಕೊಡ್ತಾರೆ. ಇನ್ನು ಕೆಲವು ನಾನೇ ತೊಗೊಂಡು ಬರ್ತೀನಿ. ಫಸ್ಟು ಬೆಳಗ್ಗೆ ಎದ್ದು ಮಕ್ಕಳನ್ನೆಲ್ಲ ಕಳಿಸಿ, ಈಗ ರಜಾ ಸ್ಟಾರ್ಟ್ ಆಗಿದೆ, ಬಟ್ ಬೆಳಗ್ಗೆ ಎದ್ದು ಮಕ್ಕಳನ್ನೆಲ್ಲ ಕಳಿಸಿ, ಮನೆಯವ್ರನ್ನ ಕಳಿಸಿ, ಅದಾದಮೇಲೆ ನನ್ನ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಮನೆ ಕ್ಲೀನ್ ಮಾಡಿ. ನನಗೆ ಆ ವಿಡಿಯೋ ಎಲ್ಲ ಮಾಡೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಯಾಕಂದರೆ ಎಲ್ಲರೂ ಅದನ್ನೇ ಮಾಡಿ ಹಾಕಿ ಅದರಲ್ಲಿ ಏನೂ ಇಲ್ಲ, ಅವೆಲ್ಲ ಜನರಲ್ ಕೆಲಸ. ನಾವು ಹೆಂಗಸರು ಮಾಡಬೇಕಾಗಿರೋ ಅಂಥ ಕೆಲಸನ ಅದನ್ನು ಪೋರ್ಟ್ರೇ ಮಾಡಿಕೊಂಡು ಯೂಟ್ಯೂಬ್ ಚಾನಲಲ್ಲಿ ಹಾಕೋ ಅಂಥದ್ದು ಏನೂ ಇಲ್ಲ ಅಂತ ನನಗನ್ನಿಸ್ತು. ಸೊ ನಾನು ಅದನ್ನು ಮಾಡೋದಕ್ಕೆ ಇಷ್ಟಪಡಲ್ಲ. ಇದು ನನ್ನ ಒಪಿನಿಯನ್ನು. ಸೊ ಆ ಕೆಲಸದಲ್ಲಿ ಇರ್ತೀನಿ. ಅದಾದಮೇಲೆ 10 ಗಂಟೆಗೆ ನಾರ್ಮಲಿ ಮನೆಗೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರಲ್ಲ, ಆ ಥರ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಆ ಕೆಲಸದಲ್ಲಿ ಇವಾಗ ಅಲ್ಲೆಲ್ಲಿಂದ ಸೀರೆ ಬಂದಿರುತ್ತೆ ಅದನ್ನೆಲ್ಲ ಇಟ್ಕೊಂಡು, ಅದಕ್ಕೆ ಫಾಲು ನಾನೇ ತಂದಿಟ್ಕೊಂಡಿರ್ತೀನಿ ಸ್ವಲ್ಪ. ಅದಕ್ಕೆಲ್ಲ ಮ್ಯಾಚ್ ಆಗೋ ಫಾಲ್ಸ್ ಎಲ್ಲ ತೆಗಿತೀನಿ. ಇನ್ಯಾರು ಕುಚ್ಚು ಹೇಳಿದರೆ ಕುಚ್ಚಿಗೆ ದಾರಗಳೆಲ್ಲ ಚೆಕ್ ಮಾಡ್ಕೊಳ್ತೀನಿ. ಯಾವುದ್ಯಾವುದಿಲ್ಲೋ ಅದನ್ನೆಲ್ಲ ತರೋಕ್ಕೆ ಹೋಗ್ತೀನಿ. ಅಷ್ಟರೊಳಗೆ ಆಲ್ರೆಡಿ ಆಲ್ಮೋಸ್ಟ್ 11:30 12 o'clock ಆಗೋಗ್ಬಿಡುತ್ತೆ ತರಕ್ಕೆ ಹೋದಾಗ. ಅದನ್ನೆಲ್ಲ ಕರೆಕ್ಟ್ ಕಲರ್ ಮ್ಯಾಚಿಂಗ್ ಮಾಡಿ ಸೆಟ್ ಮಾಡ್ಕೊಂಡು ತೊಗೊಂಡು ಬರೋ ಅಷ್ಟೊತ್ತು 1 ಗಂಟೆ ಆಗೋಗುತ್ತೆ. ರೆಗ್ಯುಲರ್ ಟೈಮ್ ಆದರೆ ಇನ್ನು ಸರಿ 1 ಗಂಟೆಯಿಂದ ಅಟ್ಲೀಸ್ಟ್ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅದರಲ್ಲೆಲ್ಲ ವಾಶ್ ಮಾಡೋ ಅಂಥದ್ದು ಏನಾದ್ರು ಫಾಲ್ಸ್ ಇತ್ತು ಅಂದರೆ ಶಿಂಕ್ ಮಾಡಿ, ವಾಶ್ ಮಾಡಿ, ಒಣಗಾಕಿ ಅದನ್ನೆಲ್ಲ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ 2 ಗಂಟೆ ಆಗೋಗ್ಬಿಡುತ್ತೆ. ಸರಿ, ಅಷ್ಟರೊಳಗಡೆ ಒಂದು ಹಾಫ್ ಆನ್ ಅವರ್ ಟ್ರೈ ಮಾಡಿದ್ರೆ ಮಾಡ್ತೀನಿ. ಇಲ್ಲಾಂದರೆ ನನ್ನ ಮಗಳನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತೀನಿ. ಅವಳಿಗೆ ಕೆಲವು ಸಲ ಕ್ಲಾಸ್ ಇದ್ದಾಗ ಎಕ್ಸ್ಟ್ರಾ ಕ್ಲಾಸಸ್ ಇರುತ್ತೆ 3 to 4 o'clock. ಅದಿದ್ದರೆ ಅವಳನ್ನ 4 o'clock ಬಿಡ್ತಾರೆ, ಇಲ್ಲಾಂದರೆ 3 o'clock ಕರ್ಕೊಂಬರೋಕ್ಕೆ ಹೋಗಬೇಕು. ಕರ್ಕೊಂಡು ಬರೋ ಅಷ್ಟೊತ್ತಿಗೆ 4 o'clock ಆಯಿತು ಅಂತಂದರೆ ಅಲ್ಲಿಗೆ ಆಲ್ಮೋಸ್ಟ್ ಸಂಜೆವರೆಗೂ ಕೆಲಸ ಏನೂ ಸ್ಟಾರ್ಟೇ ಮಾಡಿರಲ್ಲ. ಸಂಜೆ ಮೇಲೆ ನಿಧಾನಕ್ಕೆ ಇಟ್ಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀನಿ. ಆ ಟೈಮಲ್ಲಿ ವಿಡಿಯೋ ಮಾಡಿಲ್ಲ, ಎಡಿಟಿಂಗ್ ಮಾಡಿಲ್ಲ, ಅದಕ್ಕೆ ತಮ್ನೇಲ್ ಮಾಡಿಲ್ಲ ಅಂತ ಅದು ಬರುತ್ತೆ. ಅದಕ್ಕೆ ಅಟ್ಲೀಸ್ಟ್ ಅರ್ಧ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಮಾಡ್ತೀನಿ. ಟೈಮ್ ವೇಸ್ಟು ಅಂತಲ್ಲ, ಅದಕ್ಕೆಲ್ಲ ಆ ಕೆಲಸಕ್ಕೆ ಹೋದಾಗ ಏನಾಗುತ್ತೆ, ನನ್ನ ಮತ್ತೆ ಈ ಕೈ ಕೆಲಸ ಏನಾಗುತ್ತೆ ನಿಂತೋಗುತ್ತೆ. ಸೊ ಇದನ್ನು ಆ ಕೈ ಕೆಲಸ ಮಾಡುವಾಗ ಬೇಜಾರಾದಾಗ ತಮ್ನೇಲ್ ಮಾಡೋದು, ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಅದನ್ನು ಮಾಡ್ತೀನಿ. ಬೆಳಗ್ಗೆ ಹೊತ್ತು ಒಂದೊಂದು ಟೈಮು ಫ್ರೀಯಾಗಿ ಕುತ್ಕೊಂಡು ಕಾಫಿ ಟೀ ಕುಡಿಯುವಾಗ ಆವಾಗ ವಾಯ್ಸ್ ಕೊಡ್ತೀನಿ. ಸೊ ಆ ಥರ ನನ್ನ ಟೈಮು ಫುಲ್ಲು ಬ್ಯುಸಿ ಶೆಡ್ಯೂಲು ಅಂತಲೇ ಹೇಳ್ಬೋದು. 7:30 8 ಗಂಟೆ ಆಗೋ ಅಷ್ಟೊತ್ತಿಗೆ ಮತ್ತೆ ಮನೆಯವ್ರು ಕೆಲಸದಿಂದ ಬರ್ತಾರೆ. ಅಷ್ಟೊತ್ತಿಗೆ ಮತ್ತೆ ಅಡುಗೆ, ಮಕ್ಕಳು ಇದೇ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಟ್ರೈ ಮಾಡಿಕೊಂಡು ಪ್ರೈಸ್ ಎಡಿಟ್ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.